ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪ್ರಕ್ರಿಯೆ ನಡೀತಾ ಇದೆ. ಈವರೆಗೂ ಕೂಡ ಮೃತಪಟ್ಟಂತಹ 188 ಪ್ರಯಾಣಿಕರ ಡಿಎನ್ಎ ಪತ್ತೆಯಾಗಿದೆ. ಸುಮಾರು 241 ಜನ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ ಮೃತಪಟ್ಟಂತಹ 188 ಪ್ರಯಾಣಿಕರ ಡಿಎನ್ಎ ಪತ್ತೆಯಾಗಿದೆ. ಡಿಎನ್ಎ ಗುರುತಿನ ಪ್ರಕ್ರಿಯೆ ಮೂಲಕ ಕುಟುಂಬಸ್ಥರನ್ನ ಪತ್ತೆ ಮಾಡಲಾಗುತ್ತೆ. ಸೊ ಪ್ರಮುಖವಾಗಿ ಡಿಎನ್ಎ ಬಳಿಕ ಕುಟುಂಬಸ್ಥರಿಗೆ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಸೊ ಎಲ್ಲೋ ಒಂದು ಕಡೆ ಈಗ ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿರುವಂತಹ ಮೃತದೇಹದ ಐಡೆಂಟಿಫಿಕೇಶನ್ ಅನ್ನೋದು ಏನಿರುತ್ತೋ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಅರ್ಧ ದೇಹ ಭಾಗ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿದೆ, ಇನ್ನು ಅರ್ಧ ಭಾಗ ಉಳಿದಿದೆ. ಕೆಲವೊಂದಿಷ್ಟು ವಿಡಿಯೋದಲ್ಲಿ ಗಮನಿಸೋದಾದ್ರೆ ಆ ದೃಶ್ಯವನ್ನು ನೋಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನುಳಿದಂತೆ ಕೆಲವೊಂದಿಷ್ಟು ಜನರು ಸಂಪೂರ್ಣವಾಗಿ ಬೂದಿಯಾಗಿ ಹೋಗಿದ್ದಾರೆ. ಹಾಗೆ ಡಿಎನ್ಎ ಮುಖಾಂತರವಾಗಿ ಅವರ ಕುಟುಂಬಸ್ಥರ ಗುರುತುವಿಕೆಯನ್ನ ಗಮನಿಸಿ ತದನಂತರ ಮೃತದೇಹವನ್ನ ಹಸ್ತಾಂತರಿಸಲಾಗುತ್ತೆ. ಈಗ ಒಟ್ಟಾರೆಯಾಗಿ 241ರಲ್ಲಿ 188 ಜನರ ಮೃತದೇಹ ಅಂದ್ರೆ ಅವರ ಕುಟುಂಬಸ್ಥರ ಡಿಎನ್ಎ ಪಡೆದುಕೊಂಡು ಇವರೇ ಅವರ ಕುಟುಂಬದವರು ಅನ್ನುವ ಮುಖಾಂತರವಾಗಿ ಮೃತದೇಹವನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನಷ್ಟು ಪ್ರೋಸೆಸ್ ಉಳಿದಿದೆ, ಅಷ್ಟು ಈಸಿಯಾಗಿ ಕೊಡೋದು ಕೂಡ ಸಾಧ್ಯವಾಗ್ತಿಲ್ಲ. ಒಂದಂತೂ ದೇಹಗಳು ಅಂಟ್ಕೊಂಡ್ಬಿಟ್ಟಿದೆ, ಕೆಲವೊಂದಿಷ್ಟು ಕಡೆ ದೇಹದ ಅರ್ಧ ಭಾಗ ಸಂಪೂರ್ಣವಾಗಿ ಭಸ್ಮ ಆಗಿ ಹೋಗ್ಬಿಟ್ಟಿದೆ, ಇನ್ನು ಅರ್ಧ ಭಾಗ ಹಸಿ ಹಸಿಯಾಗಿದೆ. ಮುಖದ ಆ ಒಂದು ಕೆಲವೊಂದಿಷ್ಟು ಚಹರೆಯನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು ಅಂದ್ರೆ ಅವರ ಡಿಎನ್ಎನ ತೆಗೆದುಕೊಂಡು ತದನಂತರ ಮೃತದೇಹಕ್ಕೆ ಹೋಲಿಕೆ ಆದ್ರೆ ಈ ಬದುಕಿರುವಂತಹವರ ಡಿಎನ್ಎ ಹಾಗೆ ಮೃತದೇಹದ ಡಿಎನ್ಎಗೆ ಹೋಲಿಕೆ ಆದ್ರೆ ಸೊ ಆ ಒಂದು ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಪಾಪ ಈಗಲೇ ನೋವಿನಲ್ಲಿದ್ದಾರೆ. ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಈಗಲೇ ನೋವಿನಲ್ಲಿದ್ದಾರೆ. ಇನ್ನ ಸುಟ್ಟು ಕರಕಲಾಗಿರುವಂತ ದೇಹವನ್ನ ನೋಡಿ ಇನ್ನೆಷ್ಟು ಮರಗುತ್ತಾರೆ ಅನ್ನೋದಕ್ಕೆ ಸಾಕಷ್ಟು ಬೇಸರ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈಗ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಟೆಸ್ಟ್ ನಡೀತಾ ಇದೆ. ಸುಮಾರು 188 ಡಿಎನ್ಎ ಅಂತಂದ್ರೆ ಇನ್ನುಳಿದಂತಹ ಕೆಲವೊಂದಿಷ್ಟು ಜನರ ಡಿಎನ್ಎ ಪತ್ತೆ ಹಚ್ಚಿ ತದನಂತರ ಮೃತದೇಹ ಕೊಡಲಾಗುತ್ತೆ. ನೋಡಿ, ಒಂದು ಈಗಾಗಲೇ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ ದೇಹ, ಅದನ್ನ ಕಣ್ಣಾರೆ ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ನಿನ್ನೆನೆ ಕೆಲವೊಂದಿಷ್ಟು ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಯಾತಕ್ಕೋಸ್ಕರ ಮಾನವ ದೇಹ ಅನ್ನುವ ಮುಖಾಂತರವಾಗಿ ಒಂದು ಬೆಂಕಿಯ ಆ ಒಂದು ಚೂರು ಇಡೀ ದೇಹವನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಕೆಲವೊಂದಿಷ್ಟು ಜನರ ಕಹಾನಿಯನ್ನ ನೋಡ್ಬಿಟ್ರೆ ಬೇಸರ ಆಗ್ಬಿಡುತ್ತೆ. ಎಲ್ಲರೂ ಕೂಡ ಇಲ್ಲಿಂದ ಕನಸನ್ನ ಹೊತ್ಕೊಂಡೇ ಹೊರಟಂತವ್ರು. ಈಗ ಎಕ್ಸಾಂಪಲ್ ನಮ್ಮ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ತಮ್ಮ ಮಗಳನ್ನ ನೋಡಬೇಕು ಅಂತ ಲಂಡನ್ಗೆ ಹೊರಟಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ವಿಮಾನ ಅಪಘಾತ ಆಗುತ್ತೆ ಅಂತ. ಬೆಳಗಾವಿಯಲ್ಲಿ ಓರ್ವ ಡಾಕ್ಟರ್ ಜೋಶಿ ಅನ್ನುವಂತಹ ಡಾಕ್ಟರ್ ಅವರು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಲಂಡನ್ನಲ್ಲೇ ಸೆಟಲ್ ಆಗಿದ್ರು, ಲಂಡನ್ನಲ್ಲೇ ಸ್ನೇಹಿತರ ಜೊತೆಗಿದ್ರು. ಸುಮಾರು 4-5-6 ವರ್ಷದಿಂದಲೂ ಕೂಡ ಲಂಡನ್ನಲ್ಲೇ ಇದ್ರು. ಈಗ ಆಲ್ಮೋಸ್ಟ್ ಬೇರೆ ದೇಶದಲ್ಲಿ ಸಾಕಷ್ಟು ಈಗ ತಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ, ಬೇರೆ ಬೇರೆ ಕಡೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಎಜುಕೇಶನ್ ಮುಖಾಂತರವಾಗಿ ಒಂದು ಉದ್ಯೋಗವನ್ನ ಪಡೆದುಕೊಂಡಿರ್ತಾರೆ. ಕೆಲವೊಂದಿಷ್ಟು ಜನ ನಮ್ಮ ಭಾರತ ದೇಶದಲ್ಲೇ ಇರ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಬೇರೆ ದೇಶಕ್ಕೆ ಹೋಗಿ ಜೀವನವನ್ನ ಕಟ್ಕೊಂಡಿರ್ತಾರೆ. ಆ ಸಾಲಿನಲ್ಲಿ ಅವರು ಕೂಡ ಸೊ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನಕ್ಕೆ ಬಂದಿರ್ತಾರೆ. ಇನ್ನೇನು ವಾಪಸ್ ಹೋಗ್ಬೇಕು, ಮತ್ತೆ ಲಂಡನ್ನಲ್ಲಿ ಹೋಗಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕು. ಅವರ ಅಂತ್ಯ ಕೂಡ ಆಗಿದೆ. ತಾಯಿ ಅದಾದ ನಂತರವಾಗಿ ಕಳೆದುಕೊಂಡಿರುವಂತದ್ದು ಕೆಲವೊಂದಿಷ್ಟು ಜನ. ಇನ್ನೊಂದೇನಪ್ಪಾ ಅಂದ್ರೆ ಅಜ್ಜಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಬ್ರು ಮೊಮ್ಮಕ್ಕಳು ಕೂಡ ಭಾರತ ದೇಶಕ್ಕೆ ಆಗಮಿಸಿರುವಂತದ್ದು. ಅಜ್ಜಿ ಹುಟ್ಟುಹಬ್ಬ ಆಚರಿಸಿದ ನಂತರ ಮತ್ತೆ ವಾಪಸ್ ಅವರು ಲಂಡನ್ಗೆ ಹೋಗ್ಬೇಕಾಗಿತ್ತು. ಹೋಗುವಂತಹ ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಜೀವವನ್ನ ಕಳೆದುಕೊಂಡಿದ್ದಾರೆ. ಸೊ ಇದೆಲ್ಲ ಆದ ನಂತರ ಒಂದು ಮತ್ತಷ್ಟು ಕರಳು ಹಿಂಡುವ ಕತೆ ಏನಪ್ಪಾ ಅಂದ್ರೆ ಇಡೀ ಒಂದು ಕುಟುಂಬ, 5 ಜನರಿದ್ದಂತಹ ಒಂದು ಕುಟುಂಬ ಬೆಳಗಾವಿಯಲ್ಲಿ ವಾಸ ಮಾಡ್ತಾ ಇರುತ್ತೆ, ವೈದ್ಯರ ಕುಟುಂಬ. ಸೊ ಎಲ್ಲೋ ಒಂದು ಕಡೆ 3 ಜನ ಮಕ್ಕಳು, 2 ಗಂಡ ಹೆಂಡತಿ ಇರ್ತಾರೆ. ಸೊ ಅವರು ಲಂಡನ್ಗೆ ಹೋಗಿ ಅಲ್ಲಿ ಬದುಕನ್ನ ಕಟ್ಕೊಳ್ಬೇಕು. ಏನಕ್ಕೆ? ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಡನ್ಗೆ ಹೋಗಬೇಕಾಗುತ್ತೆ. ಸೊ 5 ಜನರು ಕೂಡ ಲಂಡನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಟಿಕೆಟ್ ಬುಕ್ ಆಗುತ್ತೆ. ಕೊನೆಯ ಸೆಲ್ಫಿಯನ್ನ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮುದ್ದಾದಂತಹ 3 ಮಕ್ಕಳು ಹಾಗೆ ಗಂಡ ಹೆಂಡತಿ. ಸೊ ಒಬ್ರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ, ಮತ್ತೊಬ್ರು ಡಾಕ್ಟರ್ ಪತ್ನಿ ಇಲ್ಲೇ ಇರ್ತಾರೆ. ಸೊ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಲಂಡನ್ ನಲ್ಲಿ ಬೀಡು ಬಿಡೋದಕ್ಕೆ ಹೊರಟಿರ್ತಾರೆ. ಅಂದ್ರೆ ಕೊನೆಯ ಅಂತ್ಯ ನೋಡಿ, ಲಾಸ್ಟ್ ಸೆಲ್ಫಿ ಅನ್ಸುತ್ತೆ ಇದು. ಅವರಿಗೂ ಕೂಡ ಗೊತ್ತಿರಲಿಲ್ಲ. ಸುಮಾರು ದೂರ ಹಾರಿ ವಿಮಾನ ಪತನ ಆಗಿದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಸಾಕಷ್ಟು ಹಾನಿ ಆಗ್ತಿತ್ತೇನೋ. ಆದ್ರೆ
ಇಲ್ಲಿಂದ ಟೇಕ್ ಆಫ್ ಆದಂತಹ ವಿಮಾನ ಅಂದ್ರೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತಹ ಆ ಒಂದು ವಿಮಾನ 20 ನಿಮಿಷ ಹಾರಾಟ ನಡೆಸಿದೆ, 20 ನಿಮಿಷ ಭೂಮಿ ಸ್ಪರ್ಶ ಮಾಡಿದೆ. ಸೊ ಈ 40 ನಿಮಿಷದಲ್ಲಿ ಆಗಬಾರದಂತ ಘನಘೋರ ದುರಂತ ಸಂಭವಿಸಿರುವಂಥದ್ದು. ಮತ್ತೊಂದು ದುರಾದೃಷ್ಟವಶಾತ್ ನೋಡಿ, ವಿಮಾನ ಎಲ್ಲೂ ಬಿದ್ದಿಲ್ಲ. ರನ್ವೇಯಲ್ಲಿ ಸ್ವಲ್ಪ ಬ್ಲಾಸ್ಟ್ ಆಗಿದ್ರು ಸ್ವಲ್ಪ ಹಾನಿ ಕಡಿಮೆ ಆಗ್ತಿತ್ತೇನೋ, ಹೋಗಿ ಮೆಡಿಕಲ್ ಮೆಸ್ ಅಂದ್ರೆ ಮೆಡಿಕಲ್ ಹಾಸ್ಟೆಲ್ನ ಊಟದ ಹಾಲ್ ಮೇಲೆ ಹೋಗಿ ಡಿಕ್ಕಿ ಹೊಡೆದಿದೆ. ಸೊ ಏನಾಗಿತ್ತು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 1:30 ಸಮಯ ಅಲ್ವಾ, ಆ ಸಂದರ್ಭ ಊಟದ ಸಮಯ. ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಕೆಲವೊಂದಿಷ್ಟು ಊಟ ಮಾಡೋದಕ್ಕೆ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ ನಂತರವಾಗಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಂದು ಡಿಕ್ಕಿ ಹೊಡೆದಿದೆ ಕಟ್ಟಡಕ್ಕೆ. ಅಲ್ಲಿ ನೋಡಿ, ತಟ್ಟೆಯಲ್ಲಿ ಊಟ ಹೇಗಿತ್ತೋ ಹಾಗೇ ಇದೆ. ಅದಾದ ನಂತರವಾಗಿ ಸುಟ್ಟು ಕರಕಲಾದಂತಹ ವಿದ್ಯಾರ್ಥಿಗಳ ದೇಹ ನೆಲದ ಮೇಲೆ ಬಿದ್ದಿದೆ. ಸೊ ಹೇಗಾಗ್ಬೇಡ ಅವರ ತಂದೆ ತಾಯಿಗಳಿಗೆ. MBBS ಅನ್ನುವಂಥದ್ದು, ಒಬ್ಬ ಡಾಕ್ಟರ್ ಆಗಬೇಕು ಅನ್ನುವಂತಹ ಕನಸು ಅಷ್ಟು ಸುಲಭ ಅಲ್ಲ, ಶ್ರಮ ಆಗಬೇಕಾಗತ್ತೆ. ವಿದ್ಯಾಭ್ಯಾಸ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ಎಲ್ಲರೂ ಕೂಡ ಹುಲಿಯ ಹಾಲಿನ ರೀತಿ, ಅದನ್ನು ಅರ್ಧ ಕುಡಿದ್ರೇನೆ ಒಂದು ರೀತಿಯಾಗಿ ದೇಹ ಕಂಡುಕೊಳ್ಳೋದು. ಶಿಕ್ಷಣ ಅನ್ನುವಂಥದ್ದು ಯಾವುದು ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಉನ್ನತ ವಿದ್ಯಾಭ್ಯಾಸದ ವಿಚಾರವಾಗಿ ಹೋಗಬೇಕಾದಂತಹ, ಲಂಡನ್ಗೆ ಹೋಗಬೇಕಾದಂತಹ ಸಾಕಷ್ಟು ಜನ ವಿಮಾನದಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರೆ, ತಮ್ಮ ಪಾಡಿಗೆ ತಾವು ದಿನನಿತ್ಯದ ದಿನಚರಿಯಂತೆ ಊಟಕ್ಕೆ ಕುಳಿತಂತಹ ವಿದ್ಯಾರ್ಥಿಗಳು ನೋಡಿ, ಅಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈ ಒಂದು ಹಾಸ್ಟೆಲ್ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಹಾಸ್ಟೆಲ್ನ ಆ ಒಂದು ಬೆಂಚ್ ಟೇಬಲ್ ಮೇಲೆ ಊಟದ ತಟ್ಟೆಗಳು ಹಾಗೇ ಇವೆ ನೋಡಿ, ಅನ್ನ ಹಾಗೇ ಇದೆ, ಚಪಾತಿ ಹಾಗೇ ಇದೆ. ಇನ್ನೇನು ಕೈ ತುತ್ತು ತಿನ್ಕೊಂಡು ಹೋಗ್ಬೇಕು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಡೀ ಹಾಸ್ಟೆಲ್ನ ಆ ಒಂದು ಮೆಸ್ ಸುಟ್ಟು ಭಸ್ಮ ಆಗಿದೆ. ಸೊ ಇದೆಲ್ಲದಕ್ಕೂ ಸಾಕ್ಷಿ ನಿನ್ನೆ ಆಗಿರುವಂಥದ್ದು ಈ ಒಂದು ಘಟನೆ, ಕೇವಲ 40 ನಿಮಿಷದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಕೆಲವೊಂದಿಷ್ಟು ಕಾರಣಗಳನ್ನು ಕಂಡು ಹಿಡಿತಾ ಇದ್ದಾರೆ. ಅದರ ಜೊತೆಗೆ ಪೈಲಟ್ ನೋಡಿ, ಒಂದು ಕಡೆ ಮೇಡೇ ಅಂತ ಹೇಳಿರುವಂಥದ್ದು, ಅಂದರೆ ವಿಮಾನ ಟೇಕ್ ಆಫ್ ಆದಂತಹ ಸಂದರ್ಭದಲ್ಲಿ ಅಥವಾ ವಿಮಾನದಲ್ಲಿ ಏನಾದರೂ ಆಪತ್ತು ಸಂಭವಿಸುತ್ತೆ, ಇಲ್ಲ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಕೋಡ್ಗಳನ್ನು ಬಳಸಲಾಗುತ್ತೆ. ಅದು ಆರ್ಮಿ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಫ್ಲೈಟ್ಗೆ ಸಂಬಂಧಪಟ್ಟದಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು. ಸೊ ಈ ಮೇಡೆ ಅನ್ನುವಂಥದ್ದು ತುರ್ತು ವಿಪತ್ತು ಕರೆ ಅಂತ ಕರೀತಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಪೈಲಟ್ ಲಾಸ್ಟ್ ಹೇಳಿದಂತ ಮಾತದೊಂದೇ, ಮೇಡೆ ಅಂತ. ಸೊ ಅಲ್ಲಿಗೆ ಅದಾದ ನಂತರವಾಗಿ ಯಾವ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಪೈಲಟ್. ಅಂದ್ರೆ ಅಷ್ಟೊತ್ತಿಗೆ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿತ್ತು. 1.5 ಲಕ್ಷ ಎಷ್ಟು, ಐ ಥಿಂಕ್ 1.5 ಲಕ್ಷ ಅನ್ಸುತ್ತೆ, ಅಷ್ಟು ಲೀಟರ್ನಷ್ಟು ಇಂಧನವನ್ನು ತುಂಬಲಾಗಿತ್ತು ಅದರಲ್ಲಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸರಕುಗಳನ್ನ ಕೂಡ ವಿಮಾನ ಹೊತ್ತೊಯ್ಯುತ್ತೆ. ಕೇವಲ ಪ್ರಯಾಣಿಕರನ್ನ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಸರಕುಗಳನ್ನ ಕೂಡ, ಎಲೆಕ್ಟ್ರಿಕಲ್ ವಸ್ತುಗಳು ಕೂಡ ಇರುತ್ತೆ ವಿಮಾನದಲ್ಲಿ, ಅದನ್ನೆಲ್ಲ ಕೂಡ ಹೊತ್ತೊಯ್ಯುತ್ತೆ. ಇದೆಲ್ಲದೂ ಸೇರಿ ಒಟ್ಟಾರೆಯಾಗಿ ಬ್ಲಾಸ್ಟ್ ಆಗಿರುವಂಥದ್ದು. ಇಡೀ ವಿಮಾನ ಬ್ಲಾಸ್ಟ್ ಆಗಿದ್ದಕ್ಕೆ ಅಲ್ಲಿ ಬರೀ ವಿಮಾನದಲ್ಲಿದ್ದಂತಹ ಜನರು ಮಾತ್ರ ಅಲ್ಲ, ಹಾಸ್ಟೆಲ್ ಮೆಸ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸುತ್ತಮುತ್ತ ಅಕ್ಕಪಕ್ಕ ಕಟ್ಟಡದಲ್ಲಿದ್ದಂತಹ ಜನರು, ಹಾಗೆ ಕೆಲವೊಂದಿಷ್ಟು ವಾಹನಗಳು ಸುಟ್ಟು ಭಸ್ಮವಾಗಿವೆ. ಇಡೀ ಆ ಭಾಗವೇ ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ವಿಮಾನದಿಂದ ದೇಹವನ್ನು ಹೊರತೆಗೆಯೋದಕ್ಕೂ ಕೂಡ ಹರಸಾಹಸವನ್ನ ಪಡಲಾಗಿತ್ತು. ಸುಮಾರು 1000 ಡಿಗ್ರಿ ಉಷ್ಣಾಂಶ ಇತ್ತಂತೆ ನೋಡಿ ಆ ಸುತ್ತಮುತ್ತ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ. ಸೊ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಬಹಳ ಬೇಸರವಾದಂತಹ ಸಂಗತಿ ಇದು.